ಚೇತನ್ ಅಹಿಂಸಾ ಅವರು ಈಗ ನಿಮ್ಗೆ ಮಾತಾಡೋದಕ್ಕೆ ಏನ್ ಅರ್ಹತೆ ಇದೆ? ಅವ್ರು 3 ಬಾರಿ ಸೋಲಿಸ್ತಾರೆ ಅನ್ನೋ ಅರ್ಥದಲ್ಲಿ ಈಗ ಇಲ್ಲಿ ಅವ್ರ ಬಗ್ಗೆ ಬೇಡ, ಬಟ್ ಒಂದು ವಿಚಾರ ನಾನಿಲ್ಲಿ ಚರ್ಚೆ ಮಾಡ್ಲಿಕ್ಕೆ ಬಯಸ್ತೇನೆ. ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಇಡೀ ಕನ್ನಡ ನಾಡಿನ ಜನತೆ ಅಣ್ಣವರು ಅಂತಕ್ಕಂಥದ್ದು ಬಹುಶಃ ಮೊದಲನೇ ಅಣ್ಣನ ಸ್ಥಾನವನ್ನ ಕೊಟ್ಟಂಥದ್ದು ಅದು ಇಡೀ ಕನ್ನಡ ನಾಡಿನಲ್ಲಿ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಆ ಸ್ಥಾನ ಬಹುಶಃ ಅವರ ಒಂದು ಕಲಾಕ್ಷೇತ್ರದಲ್ಲಿ ಯಾವ ರೀತಿ ಇಡೀ ದೇಶ ಮತ್ತೆ ಅಕ್ಕಪಕ್ಕ ರಾಜ್ಯಗಳಲ್ಲಿ ಇರ್ತಕ್ಕಂಥ ಅನೇಕ ಜನ ಕಲಾವಿದರು ಕೂಡ ಅವರು ಯಾವ ರೀತಿ ನಟನೆಯನ್ನ ಮಾಡ್ಕೊಂಡು ಬಂದ್ರು, ಜೊತೆಯಲ್ಲಿ ಯಾವ್ಯಾವ ರೀತಿ ಸಮಾಜಕ್ಕೆ ಒಂದು ತಿದ್ದಿ ಬುದ್ಧಿ ಹೇಳ್ತಕ್ಕಂಥ ಅನೇಕ ಕಥೆಗಳನ್ನ ಆಯ್ಕೆ ಮಾಡಿ ಅದರ ಮೂಲಕ ಸಮಾಜವನ್ನ ಪರಿವರ್ತನೆ ಮಾಡ್ತಕ್ಕಂಥ ಮೇರು ನಟ ಅಂತಕ್ಕಂಥದ್ದು ಕರೆದ್ರೆ ಬಹುಶಃ ನಾವ್ ಯಾರು ತಪ್ಪಾಗ್ಲಿಕ್ಕಿಲ್ಲ. ಅಂತ ಡಾಕ್ಟರ್ ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ ಹೋದಂತ ಸಂದರ್ಭದಲ್ಲಿ ಬಹುಶಃ ಯಾವ ಸರ್ಕಾರಗಳು ಇಂಥ ತೀರ್ಮಾನಗಳು ಹಿಂದೆ ಮಾಡಿರ್ಲಿಲ್ಲ, ಮುಂದೆನೂ ಕೂಡ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಪಾಪ ಇವ್ರು ಯಾರೋ ಅಹಿಂಸಾ ಅಂತ ಇದೀರಲ್ಲ, ಇವ್ರು ಯಾಕೆ ಇದನ್ನ ಮಾತಾಡ್ತಾ ಇದಾರೆ ಅಂದ್ರೆ ನಾನು ಅವ್ರಿಗೊಂದು ಕಿವಿ ಮಾತು ಹೇಳಲಿಕ್ಕೆ ಬಯಸ್ತೇನೆ. ಸನ್ಮಾನ್ಯ ಕುಮಾರಣ್ಣ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾಗ ಏನು ರಾಜ್ಕುಮಾರ್ ಅವರು ನಮ್ಮನ್ನ ಅಗಲಿ ಹೋದಂತ ಒಂದು ಘಟನೆ ನಡೀತು, ಆ ಸಂದರ್ಭದಲ್ಲಿ ಸರ್ಕಾರ ಅವ್ರದಿತ್ತು, ಮುಖ್ಯಮಂತ್ರಿಗಳವರಾಗಿತ್ತು. ಆಗ ಅವರು ತಗೊಂಡಂತ ಒಂದು ನಿರ್ಣಯ ಬಹುಶಃ ಮುಂಬರ್ತಕ್ಕಂಥ ದಿನಗಳಲ್ಲಿ ಇಂಥ ಘಟನೆಗಳು ಏನಾದ್ರೂ ಕಲಾಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಕಲಾಭಿಮಾನಿಗಳಿಗೂ ಕೂಡ ಗೌರವ ಸಲ್ಲಿಸಬೇಕು. ಜೊತೆಯಲ್ಲಿ ಯಾರ್ಯಾರು ನಟರು ನಮ್ಮ ಒಂದು ಕರ್ನಾಟಕದ ಕ್ಷೇತ್ರಕ್ಕೆ ಒಂದು ಕೊಡುಗೆಯನ್ನ ಕೊಟ್ಟಿದ್ದಾರೆ, ಇಂಥ ದಿನಗಳೇನಾದ್ರೂ ಎದುರು ನೋಡಿದಂತ ಸಂದರ್ಭದಲ್ಲಿ ಮುಂಬರ್ತಕ್ಕಂಥ ಸರ್ಕಾರಗಳು ಈ ರೀತಿಯಾದಂತ ಒಂದು ಗೌರವವನ್ನು ಅರ್ಪಿಸಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಮಾರ್ಗದರ್ಶನವನ್ನ ನೀಡಿದಂಥದ್ದು ಸನ್ಮಾನ್ಯ ಕುಮಾರಣ್ಣ ಅವರು ಮೇಲ್ಪಂಕ್ತಿಯನ್ನ ಹಾಕೊಟ್ರು. ತಪ್ಪೇನಿದೆ? ಈಗ ನಾನು ಇನ್ನೂ ಬಹಳ ನನ್ನ ಅಚ್ಚುಮೆಚ್ಚಿನ ಅಂಬರೀಷ್ ಅಣ್ಣ ಅವರು ನಿಧನರಾದಂತ ಸಂದರ್ಭದಲ್ಲಿ ಬಹುಶಃ ಸನ್ಮಾನ್ಯ ಕುಮಾರಣ್ಣ ಅವರು ನಡ್ಕೊಂಡಂತ ರೀತಿ ಏನಿತ್ತು, ಇದು ಬಹುಶಃ ನಾನು ಅಂಬರೀಷ್ ಅಣ್ಣನ ಏನು ಬಹಳ ಹತ್ತಿರದಿಂದ ನೋಡಿದ್ದೇನೆ. ಕುಮಾರಣ್ಣ ಅವರು ಮತ್ತೆ ಅವರ ಒಂದು ಸಂಬಂಧ ಮತ್ತೆ ಅವರ ಬಾಂಧವ್ಯ ಏನಿತ್ತು ಅದು ಇಂದಿನಿಂದ ಅಲ್ಲ. ಕನ್ನಡ ಚಿತ್ರರಂಗದಲ್ಲಿ ಹಂಚಿಕೆದಾರರಾಗಿ ನಿರ್ಮಾಪಕರಾದಂತ ಕುಮಾರಣ್ಣ ಅವರು ಜೊತೆಯಲ್ಲಿ ಅಂಬರೀಷ್ ಅಣ್ಣ ಅವ್ರನ್ನ ರಾಜಕೀಯಕ್ಕೆ ಕರೆ ತರಲಿಕ್ಕೆ ನಿರಂತರವಾಗಿ ಅವ್ರ ಜೊತೆ ಇದ್ದಂತ ಒಡನಾಟ ಆ ದಿನಗಳಲ್ಲಿ ನಾನು ಕೂಡ ಚಿಕ್ಕ ವಯಸ್ಸಿನ ಹುಡುಗ, ಅವ್ರನ್ನ ಅವತ್ತಿಂದ ನೋಡ್ಕೊಂಡ್ ಬಂದ್ವು. ಕೊನೆಗೆ ಅವರು ನಮ್ಮನ್ನ ಬಿಟ್ಟೋದಂತ ಸಂದರ್ಭದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದರು. ಆಗ ಅವ್ರಿಗೆ ಅರ್ಪಿಸಿದಂತ ಗೌರವ ಅದೇ ಡಾಕ್ಟರ್ ವಿಷ್ಣುವರ್ಧನ್ ರವರು ಅವರು ನಮ್ಮನ್ನ ಅಗಲೋದಂತ ಸಂದರ್ಭದಲ್ಲಿ ಸರ್ಕಾರಗಳು ಯಾವ ರೀತಿ ಗೌರವ ಅರ್ಪಿಸಿದ್ರು? ಯಾಕೆ ಅವ್ರಿಗೆ ಯಾಕೆ ಸ್ಮಾರಕ ಕೊಡಬಾರ್ದಾಗಿತ್ತು? ನಾವೇನ್ ಬೇಡ ಅಂದಿದ್ವಾ? ಕುಮಾರಣ್ಣ ಅವ್ರ ಮೇಲ್ಪಂಕ್ತಿ ಯಾಕೆ ಕೊಟ್ಟೋದು, ಯಾವ ರೀತಿ ನಡೆಸ್ಕೋಬೇಕು ಕಲಾವಿದರನ್ನ ಅಂತ ಕನ್ನಡ ನಾಡಿನಲ್ಲಿ ಇದನ್ನ ಮಾಡ್ಬೋದಾಗಿತ್ತಲ್ಲ ಮುಂಬಂತ ಸರ್ಕಾರಗಳಲ್ಲಿ. ಅದೆಂತದೋ ಫ್ಯಾನ್ ಮಾರೋ ಗೀನ್ ಮಾರೋ ಅನ್ನೋದಕ್ಕೆ ಯಾರ ಪ್ರಶಸ್ತಿ ಮಾಡಿರೋದು? ಗೌರವ ಕೊಡೋದೇ ತಪ್ಪ? ಸರ್, ಇಷ್ಟು ವರ್ಷ ಅವ್ರಿಗೆಲ್ಲ ಏನ್ರಿ ಮಾತಾಡ್ತೀರಾ ರೀ? ಒಂದೊಂದು ಚುನಾವಣೆ ನಿಂತ್ಕೊಳಕ್ಕೆ ದಮ್ಮಿದ್ರೆ ಮನೇಲಿ ಕೂತ್ಕೊಂಡು ಅಲ್ಲೆಲ್ಲೋ ಟ್ವಿಟರ್ ಅಲ್ಲಿ ಅದೆಂತದೋ ಬರವಣಿಗೆ ನನಗೂ 1000 ಬರೀತೀನಿ ಈ ತರ ಅವ್ರ ಬಗ್ಗೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.